ಹಾಯ್ ಸ್ನೇಹಿತರೆ, ಮತ್ತೊಮ್ಮೆ ಯೂನಿಟ್ ಎರಡನೇ ಸೆಷನ್ಗೆ ಎಲ್ಲರೂ ಕೂಡ ಸ್ವಾಗತ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ವೆಬ್ ಟೆಕ್ನಾಲಜಿಯ ಬೇಸಿಕ್ಸ್ಗಳನ್ನು ತಿಳ್ಕೊಂತ ಹೋಗಿದ್ವಿ. ಅದು ಹೇಗೆ ಕೆಲಸ ಮಾಡುತ್ತೆ, SEO ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ನಾವು ಕಲ್ತ್ಕೊಂತ ಹೋಗಿದ್ವಿ. ಹಾಗಾದರೆ ಈಗ ಡಿಸೈನಿಂಗ್ ಎ ವೆಬ್ ಪೇಜ್, ಒಂದು ವೆಬ್ ಪೇಜನ್ನು ಡಿಸೈನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ನಾನು ನಿಮ್ಮ ಮಣಿಕಂಠ. ಸೊ ನಾನು ತುಂಬ ಜನಕ್ಕೆ ಎಜುಕೇಟರ್ ಮತ್ತು ಮೆಂಟರ್ ಆಗಿ ವರ್ಕ್ ಮಾಡ್ತೀನಿ. ಸೊ ಹಾಗೆ DCT ಬರೀಲಿಕ್ಕೋಸ್ಕರ ಹೋಗ್ತಿರುವಂಥ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಒಂದು ಒಳ್ಳೆ ಕಾಲೇಜ್ ನಿಮ್ದಾಗಲಿ, ಈ ಥರದ ಎಲ್ಲ ಸದುಪಯೋಗಗಳನ್ನು, ಈ ಸೀರೀಸ್ಗಳನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾನ್ಸೆಪ್ಟನ್ನು ಶುರು ಮಾಡೋಣ. ಸೊ ಇವತ್ತಿನ ಕಾನ್ಸೆಪ್ಟ್ HTML ಅಂದರೆ ಏನು, HTML ಅಂದರೆ ಏನು, CSS ಅಂದರೆ ಏನು, ಜಾವಾ ಸ್ಕ್ರಿಪ್ಟ್ ಅಂದರೆ ಏನು, ಇವುಗಳ ಮೇಲೆ ಮಾಡಿಬಿಟ್ರೆ ನಿಮ್ಮ ಎರಡನೇ ಯೂನಿಟ್ ಕಂಪ್ಲೀಟ್ ಆಗಿಬಿಡುತ್ತೆ. ಹಾಗಾದರೆ ನೋಡೋಣ ವಾಟ್ ಈಸ್ HTML. ಇದ್ರ ಬಗ್ಗೆ ನೀವು ಫಸ್ಟ್ ಇಯರ್ಸ್ನಲ್ಲಿ ಕಲಿತೇ ಇರ್ತೀರ, ಹೌದಲ್ವಾ? ಫಸ್ಟ್ ಇಯರ್ನಲ್ಲಿ ಯಾವ್ಯಾವುದೋ ಒಂದು ಲ್ಯಾಬ್ಗಳಿಗೆ ಹೋಗಿರ್ತೀರ, ಅಲ್ಲಿ HTML ಅಂದರೆ ಏನು ಮತ್ತು CSS ಅಂದರೆ ಏನು, ಜಾವಾ ಸ್ಕ್ರಿಪ್ಟ್ ಅಂದರೆ ಏನು, ಈ ಮೂರನ್ನು ಕೂಡ ಯೂಸ್ ಮಾಡಿಕೊಂಡು ಒಂದು ವೆಬ್ಸೈಟನ್ನು ಕೂಡ ನೀವು ಜನರೇಟ್ ಮಾಡಿರ್ಬೋದು. ಸೊ ಈಗ ಸುಮ್ಮನೆ ಗ್ಲಾನ್ಸ್ ಮಾಡ್ಕೊತ ಹೋಗಿ ನೀವು ಕೂಡ ಕಲ್ತಿರ್ತೀರ, ನಿಮ್ಮ ಇಡೀ ಇದರಲ್ಲಿ ಕಲ್ತಿರ್ತೀರ. ಸೊ ಹಾಗೆ ನೋಡ್ಕೊತ ಹೋಗೋಣ ಹಾಗಂದ್ರೆ ಏನು ಅಂತೇಳಿ. HTML ಅಂದರೆ ಕೇಳ್ತಾರೆ ಹೈಪರ್ ಟೆಕ್ಸ್ಟ್ ಮಾರ್ಕ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳಿ. ಸೊ ಇದೊಂದು ಮಾರ್ಕಪ್ ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ಇದನ್ನು ನಮ್ಮ ವೆಬ್ಸೈಟ್ ಡಿಸೈನ್ ಮಾಡಲಿಕ್ಕೋಸ್ಕರ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇಟ್ ಯೂಸ್ ಟು ಕ್ರಿಯೇಟಿಂಗ್ ಡೆವಲಪಿಂಗ್ ವೆಬ್ ಪೇಜಸ್ ಅಂತ ಹೇಳಿ. ಸೊ ಇದನ್ನು ನಾವೇಂತ ಸ್ಟ್ರಕ್ಚರ್ ಆಫ್ ವೆಬ್ ಪೇಜಸ್ಗಳನ್ನು, ಸೊ ಇಟ್ ಡಿಸ್ಕ್ರೈಬ್ ಸ್ಟ್ರಕ್ಚರ್ ಆಫ್ ವೆಬ್ ಪೇಜಸ್ನ ಸ್ಟ್ರಕ್ಚರ್ಸ್ಗಳನ್ನು, ಅದು ಹೇಗಿದೆ, ಯಾವ ಥರ ಇದೆ, ವೆಬ್ ಪೇಜನ್ನು ಯಾವ್ಯಾವ ರೀತಿ ಡಿಸೈನ್ ಮಾಡಬೇಕು, ಅದರ ಸ್ಟ್ರಕ್ಚರ್ ಯಾವ ಥರ ಇರಬೇಕು, ಅದರ ನೀತಿ ನಿಯಮಗಳು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಈ HTML ಅಂತಕ್ಕಂಥದ್ದು ಡಿಸೈನ್ ಮಾಡ್ತಾ ಹೋಗುತ್ತೆ. ಸೊ ನಿಮಗೆ ಗೊತ್ತಿರಬೇಕು, HTML ವಾಸ್ ಡೆವಲಪ್ಡ್ ಬೈ ಬರ್ನರ್ಸ್ ಲೀ ಅಂತಕ್ಕಂಥ ಒಬ್ಬ ವಿಜ್ಞಾನಿ, ಸೊ ಒಬ್ಬ ಡೆವಲಪರು HTML ಪ್ರೋಗ್ರಾಮನ್ನು ಡೆವಲಪ್ಮೆಂಟ್ ಮಾಡ್ತಾನೆ. ಇಂದ 1991ನಲ್ಲಿ 1991ರಲ್ಲಿ ಇದನ್ನು ಡೆವಲಪ್ಮೆಂಟ್ ಮಾಡ್ತಾರೆ. ಸೊ ಹಾಗೆ HTML5 ಅಂತಕ್ಕಂಥ HTML5ನ ಕರೆಂಟ್ ವರ್ಷನ್ ಈಗ ನಡೀತಾ ಇದೆ. ಸೊ ಇದನ್ನು ಪಬ್ಲಿಷ್ ಮಾಡಿದ್ದು 2012ರಿಂದ ಇಲ್ಲಿವರೆಗೂ ನಾವು HTMLನ 5ನೇ ವರ್ಷನನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಅಂತಕ್ಕಂಥದ್ದು ಇರಬೇಕು. ನೆಕ್ಸ್ಟ್ ಬರೋಣ, ಇದರಲ್ಲಿ ಎಡಿಟರ್ಸ್ಗಳಂದರೆ ಏನು, ಎಡಿಟರ್ಗಳು ಏನಕ್ಕೆ ಬೇಕು. ಸೊ ಮೀನ್ಸ್ HTML ಅನ್ನು ಯೂಸ್ ಮಾಡಿಕೊಂಡು ನಾನು ಹೇಗೆ ಪ್ರೋಗ್ರಾಮನ್ನು ಬರಿಬೋದು. ಇವಾಗ HTML ಏನೋ ಇದೆ, ಈ ಪ್ರೋಗ್ರಾಮನ್ನು ನಾನು ಎಲ್ಲಿ ಎಡಿಟ್ ಮಾಡಬೇಕು, ವೆಬ್ ಪೇಜನ್ನು ನಾನು ಎಲ್ಲಿ ಎಡಿಟ್ ಮಾಡ್ತೀನಿ. ಸೊ ಎಡಿಟರ್ ಅಂತ ಅಂದರೆ ಏನಕ್ಕಂತ ಅಂದರೆ ನಿಮಗೆ ಗೊತ್ತಿರಬೇಕು, ನಿಮ್ಮ ಸಾಫ್ಟ್ವೇರ್ಸ್ಗಳನ್ನು ನೋಡಿರ್ತಾರೆ, ಎಡಿಟಿಂಗ್ ಸಾಫ್ಟ್ವೇರ್ಸ್ಗಳನ್ನು. ಸೊ ಈ ಎಡಿಟಿಂಗ್ ಸಾಫ್ಟ್ವೇರ್ಸ್ಗಳು ಹೆಂಗಿರುತ್ತೆ ಅದೇ ಹೇಳ್ತಾ ಇದೆ. ಎಡಿಟ್ ಮಾಡಲಿಕ್ಕೆ ಕೆಲವೊಂದು ಸಾಫ್ಟ್ವೇರ್ಸ್ಗಳಿದೆ. ಆ ಎಡಿಟರ್ಗಳು ಯಾವ್ಯಾವನ್ನ ಯೂಸ್ ಮಾಡ್ತೀವಿ ಅಂದರೆ ಕ್ರಿಯೇಟ್ ಆ್ಯಂಡ್ ಮಾಡಿಫೈ ಎ ಫೈಲ್, ಆ ಫೈಲನ್ನು ಕ್ರಿಯೇಟ್ ಮಾಡಿ ಮಾಡಿಫೈ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಜಾಗವನ್ನು ನಾನು ಎಡಿಟರ್ ಅಂತ ಹೇಳಿ ಕರಿತೀನಿ. ಸೊ ಈ ಎಡಿಟರ್ನ ಯಾವ್ಯಾವ ಎಡಿಟರ್ಸ್ಗಳನ್ನು ನಾವಿಲ್ಲಿ ಯೂಸ್ ಮಾಡ್ತಿದ್ದೀವಿ ನಮ್ಮ ಕಂಪ್ಯೂಟರ್ಸ್ಗಳಲ್ಲಿ ಅಂಥೇಳಿ ನೋಡೋದಾದರೆ, ಸೊ ನಮ್ಮ ಮೊದಲನೇದಾಗಿ ಆಟಮ್ ಅಂತಕ್ಕಂಥ ಒಂದು ಎಡಿಟರ್ ಅಪ್ಲಿಕೇಶನ್ಸ್ಗಳನ್ನು ನಾವು ಯೂಸ್ ಮಾಡ್ಬೋದು. ಮತ್ತು ನೋಟ್ ಪ್ಯಾಡ್ ಆರ್ ಎನಿ ಟೆಕ್ಸ್ಟ್ ಎಡಿಟರ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ನೋಟ್ ಪ್ಯಾಡ್ ಪ್ಲಸ್ ಅನ್ನು ಯೂಸ್ ಮಾಡ್ಕೋಬೋದು. ಸೊ ಹಾಗೆ ಎಲ್ಲ ಫೈಲ್ಸ್ಗಳನ್ನು ಇವೆಲ್ಲದನ್ನು ಕೂಡ ನಾವು ಯೂಸ್ ಮಾಡಿಕೊಂಡು ನಾವು HTML ಪ್ರೋಗ್ರಾಮನ್ನು ರನ್ ಮಾಡ್ಕೋತಾ ಹೋಗ್ಬೋದು. ಆದರೆ ಇನ್ ದ ಎಂಡ್ ಆಫ್ ದ ಸೇವಿಂಗ್ ಟೈಮ್, ಅದನ್ನು ಪ್ರೋಗ್ರಾಮನ್ನು ಬರೆದಾದ್ಮೇಲೆ ಆ ಪ್ರೋಗ್ರಾಮನ್ನು ನೀವು ಸೇವ್ ಮಾಡೋಂಥ ಟೈಮ್ನಲ್ಲಿ ಸೊ .html ಅಂತ ಹೇಳಿ ಅದನ್ನು ಸೇವ್ ಮಾಡಿ, ನೀವು ಅದನ್ನು .html ಅಂತಕ್ಕಂಥ ಎಕ್ಸ್ಟೆನ್ಷನ್ಗಳನ್ನು ಕೊಟ್ಬಿಟ್ಟು ಸೇವ್ ಮಾಡಬೇಕಾಗುತ್ತೆ. ಹೀಗೆ ಮಾಡಿದ್ರೆ ಮಾತ್ರ ನಿಮ್ಮ ಪ್ರೋಗ್ರಾಮ್ ರನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲ ನಿಮಗೆ ಬೇಸಿಕ್ ಸ್ಟ್ರಕ್ಚರ್ಸ್ ಆಫ್ HTML ಅಂತ ಹೇಳಿ ಕೊಟ್ಟಿದ್ದೀನಿ. ಆ ಒಂದು HTMLನ ಒಂದು ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಒಂದು ಸ್ಟ್ರಕ್ಚರ್ ಅಂತ ಅಂದರೆ HTML ಪ್ರೋಗ್ರಾಮನ್ನು ನಾವೇನೋ ಬರಿತೀವಿ, HTML ಪ್ರೋಗ್ರಾಮನ್ನು ಬರೋದ ತಕ್ಷಣ ಅದರ ಒಂದು ಫಸ್ಟ್ ಭಾಗದಲ್ಲಿ ಏನಿರಬೇಕು, ಕೊನೆ ಭಾಗದಲ್ಲಿ ಏನಿರಬೇಕು, ಮಧ್ಯದಲ್ಲಿ ಏನಿರಬೇಕು, ಒಂದು ಬೇಸಿಕ್ ಪ್ರೋಗ್ರಾಮನ್ನು ನಾವು ಬರಿತೀವಿ ಅಂತ ಅಂದರೆ ಆ ಸ್ಟ್ರಕ್ಚರ್ ಹೇಗೆ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಈಗ ನೀನು ಮನೆ ಕಟ್ತೀರಾ ಅಂತ ಅಂದರೆ ನಿಮಗೆ
ಏನಿರಬೇಕು, ಮೊದಲು ಫೌಂಡೇಶನ್ ಹಾಕ್ತೀರಾ, ಅದಾದಮೇಲೆ ಗೋಡೆ ಎಬ್ಬಿಸ್ತೀರಾ, ಅದಾದಮೇಲೆ ಅದರದೇ ಆದಂಥ ಸ್ಟ್ರಕ್ಚರ್ನಲ್ಲಿ ಕಟ್ಕೊತಾ ಹೋಗ್ತೀರಾ. ಸೊ ಮೊದಲನೇ ಗೋಡೆಯನ್ನು ಎಬ್ಬಿಸ್ಬಿಟ್ರೆ ನೀವು ಫೌಂಡೇಶನ್ ಹಾಕ್ಲಿಕ್ಕೆ ಆಗುತ್ತಾ? ಇಲ್ಲ ಅಲ್ವಾ? ಸೊ ಇದೇ ಥರ ಒಂದು ಪ್ರೋಗ್ರಾಮನ್ನು ಬರಿಬೇಕಂತ ಅಂದರೆ ಅದರದೇ ಆದಂಥ ಸ್ಟ್ರಕ್ಚರನ್ನು ಫಾಲೋ ಮಾಡಬೇಕಾಗುತ್ತೆ. ಆ ಸ್ಟ್ರಕ್ಚರ್ನ ಹೇಗಿರಬೇಕು ಅಂತ ಅಂದರೆ, ಸೊ ನಾನು ಇಲ್ಲಿ ಇಂಡಿಕೇಟ್ ಮಾಡಿದ್ದೀನಿ ಏನಂತ, ಡಾಕ್ ಟೈಪ್ HTML, ಎರಡು ಬ್ರಾಕೆಟ್ಗಳನ್ನು ಕೊಟ್ಬಿಟ್ಟು ಅದನ್ನು ಓಪನ್ ಬ್ರಾಕೆಟ್ ಆ್ಯಂಡ್ ಡಾಕ್ ಟೈಪ್ HTML ಅಂತ ಹೇಳಿ ಕರಿತೀನಿ. ಸೊ ಇದನ್ನು ನಾನು ಇಂಡಿಕೇಟ್ಸ್, ಸೊ ದಟ್ ಈಸ್ ಅನ್ HTML5 ಡಾಕ್ಯುಮೆಂಟ್ ಅಂತ ಹೇಳಿ. ಅಂದರೆ ಈ ಡಾಕ್ಯುಮೆಂಟು ವರ್ಷನ್ 5ನ ಡಾಕ್ಯುಮೆಂಟ್ ಅಂತ ಹೇಳಿ, HTMLನ 5ನೇ ವರ್ಷನ್ನ ಡಾಕ್ಯುಮೆಂಟ್ ಅಂತ ಹೇಳಿ ನಾನು ಅದನ್ನು ಕರಿಬೋದು. ಸೊ ಕೆಳಗಡೆ ಬಂದರೆ HTML ಟ್ಯಾಗಲ್ಲಿ ನಾನು ಅದನ್ನು ಕೊಟ್ಟಿದ್ದೀನಿ. ಆ HTML ಟ್ಯಾಗಲ್ಲಿ ಅಂತಂದರೆ, ಸೊ ಇದನ್ನು ರೂಟ್ ಎಲಿಮೆಂಟ್ ಅಂತ ಹೇಳಿ ಕರ್ಕೋಬೋದು. ರೂಟ್ ಎಲಿಮೆಂಟ್ ಅಂತ ಅಂದರೆ, ಸೊ ಮೊದಲನೇ ಸ್ಟೆಪ್ಪು ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿ. ಮೊದಲನೇ ಅಂತಕ್ಕಂಥದ್ದು ಅಥವಾ ಒಂದು ಪ್ರೋಗ್ರಾಮನ್ನು ಬರೀತಿದ್ದೀರ ಅಂತಂದರೆ ರೂಟ್ ಬೇಕು. ಸೊ ಇವಾಗ ನಿಮ್ಮ ಮನೆ ಕಟ್ತಾ ಇದ್ದೀರ ಅಂತಂದರೆ ನಿನಗೆ ಅಡಿಪಾಯ ಬೇಕು. ಆ ಅಡಿಪಾಯದ ಮೇಲೆ ಸೊ ನೀನೇನು ಮಾಡ್ತಾ ಇದೆಯಾ, ಒಂದು ಮನೆಯನ್ನು ಕಟ್ತಾ ಇದೆಯಾ. ಸೊ ಆ ಅಡಿಪಾಯ ಎಲ್ಲ ಆದಮೇಲೆ ಕೆಳಗಡೆಯಿಂದನೂ ಕೂಡ ಭದ್ರವಾಗಿರಬೇಕು, ಮೇಲ್ಗಡೆಯಿಂದನೂ ಕೂಡ ಭದ್ರವಾಗಿರಬೇಕು. ಅದೇ ಥರ HTML ಅಂತಕ್ಕಂಥದ್ದನ್ನು ಓಪನ್ ಮಾಡ್ಕೋತೀರಾ, ಇದನ್ನು ರೂಟನ್ನು ಓಪನ್ ಮಾಡ್ಕೊಂಡು ಎಲ್ಲಿಂದ ಎಲ್ಲಿವರೆಗೂ ನಾನು ಅದನ್ನು ಕಟ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿನಗೆ ಮಾಹಿತಿ ಅಂತಕ್ಕಂಥದ್ದು ಇರಬೇಕು. ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳಿ ಇದು ಇಂಡಿಕೇಟ್ ಮಾಡುತ್ತೆ. ಅದು HTML ಅಂತಕ್ಕಂಥದ್ದು. ಆಮೇಲೆ ನಾವು ನೋಡಿದ್ರೆ ಹೆಡ್ ಇದೆ. ಸೊ ಹೆಡ್ ಮೀನ್ಸ್ ಇಟ್ ಕಂಟೇನ್ಸ್ ಮೆಟಾ ಇನ್ಫಾರ್ಮೇಷನ್ ಅಬೌಟ್ ದ HTML ಪೇಜ್. ಹೆಡ್ಡಲ್ಲಿ ಏನಾಗಿರುತ್ತೆ, ಇವಾಗ ನಿಮ್ಮೊಂದು ಬುಕ್ಕನ್ನು ನೋಡಿದ್ರೆ, ಸೊ ಮೊದಲನೇದು ಸ್ಟಾರ್ಟಿಂಗ್ನಲ್ಲಿ ಏನು ಕೊಟ್ಟಿರ್ತಾನೆ, ಒಂದು ಪೇಜ್ ಕೊಟ್ಟಿರ್ತಾನೆ. ಆ ಸ್ಟಾರ್ಟಿಂಗ್ ಪೇಜಲ್ಲಿ ನಿಮಗೆ ಅರ್ಥ ಆಗಿಬಿಡುತ್ತೆ, ಸೊ ಇದು ಒಂದು ಯಾವುದೋ ಒಂದು ಕಂಟೆಂಟಿಗೆ ಸಂಬಂಧಪಟ್ಟಿರುವಂಥ ಬುಕ್ಕು ಅಂಥೇಳಿ. ಅದನ್ನು ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ಆ ಬುಕ್ಕಿನ ಹೆಸರು ಅಂತಕ್ಕಂಥದ್ದು ಬರೆದಿರ್ತಾನೆ. ಆ ಬುಕ್ಕಿನ ಹೆಸರೇ ನಿಮ್ಮ ಹೆಡ್ಡರ್ ಆಗಿರುತ್ತೆ. ಆ ಹೆಡ್ಡರ್ನ ಯೂಸ್ ಮಾಡಿಕೊಂಡು ಆ ಒಳಗಡೆ ಬಂದರೆ ಯಾವ ಕಾನ್ಸೆಪ್ಟ್ನ ಮೇಲೆ ಒಂದು ಟೈಟಲ್ ಇದೆ ಸೊ ಅಂತಕ್ಕಂಥದ್ದನ್ನು ನೀವು ನೋಡ್ಬೋದು. ಸ್ಪೆಸಿಫಿಕ್ ಆಗಿ ಯಾವ ಟೈಟಲ್ನ ಮೇಲೆ ಮೀನ್ಸ್ ಆ ಒಂದು ಬುಕ್ಕನ್ನು ಬರಿತಿದ್ದೀರ ಅಂತಂದರೆ ಆ ಬುಕ್ನಲ್ಲಿ ಆ ಬುಕ್ಕಿಗೆ ಒಂದು ಹೆಸರನ್ನು ಇಟ್ರಿ, ಅದನ್ನು ನಾನೆಂತ ಕರೆದೆ, ಹೆಡ್ ಅಂತ ಕರೆದೆ. ಆ ಬುಕ್ಕಲ್ಲಿ ಒಂದು ಸಬ್ ಟಾಪಿಕನ್ನು ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ಏನೋ ಒಂದು ಟಾಪಿಕನ್ನು ನೀನು ಬರೀಬೇಕು, ವೆಬ್ ಡಿಸೈನಿಂಗ್ ಅಂತಕ್ಕಂಥ ಒಂದು ಏನೋ ಮಾಡ್ಯೂಲನ್ನು ನೀನು ಓಪನ್ ಮಾಡ್ತಿದ್ಯಾ ಅಂತ ಅಂದರೆ, ಅದನ್ನು ಬರೀತಿದ್ಯಾ ಅಂತ ಅಂದರೆ, ಅದನ್ನು ಓದ್ತಿದ್ಯಾ ಅಂತ ಅಂದರೆ ಅದಕ್ಕೊಂದು ಟೈಟಲನ್ನು ಕೊಡಬೇಕಾಗುತ್ತೆ. ಅದೇ ಇಲ್ಲಿ ಟೈಟಲ್ ಆಗಿದೆ. ಅದೇ ಹೆಡ್ಡಿಗೆ ಸೊ ಇಲ್ಲೇನಾಯಿತು, ಆ ಟೈಟಲ್ನ ಜೊತೆಗೆ ಅದು ಮ್ಯಾಚ್ ಆಯಿತು ಅಂತಕ್ಕಂಥ ನೋಡ್ಬೋದು. ಸೊ ನೆಕ್ಸ್ಟ್ ಬರೋಣ, ಏನೋ ಬಾಡಿಯಲ್ಲಿ ನೀನು ಏನು ಬುಕ್ ಬರಿತಿದ್ಯಾ ಆ ಬುಕ್ನ ಒಳಗಡೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸ್ಗಳನ್ನು ಬಾಡಿಯ ಒಳಗಡೆ ಬರಿತಾ ಇದೆಯಾ, ಗೊತ್ತಾಗ್ತಿದೆಯಾ? ಸೊ ಯಾವ ಬಾಡಿ ಒಳಗಡೆ ಬರಿತಾ ಇದೆಯಾ, ಸೊ ಈ ಒಂದು ವೆಬ್ಸೈಟಿನ, ಸೊ ಗೊತ್ತಾಗ್ತಿದೆಯಾ ಈ ಯಾವ ಬಾಡಿ ಒಳಗಡೆ ಬರಿತಾ ಇದೆಯಾ, ಈ ವೆಬ್ಸೈಟ್ನ ಬಾಡಿ ಓಪನ್ ಟ್ಯಾಗ್ ಮತ್ತು ಬಾಡಿ ಕ್ಲೋಸ್ ಟ್ಯಾಗ್ನ ಮಧ್ಯದಲ್ಲಿ ಸೊ ನೀನು ಆ ಒಂದು ಪ್ರೋಗ್ರಾಮನ್ನು ಬರೀತಾ ಇದೆಯಾ. ಸೊ ನಿಮಗೊಂದು ನೆನಪಿರಬೇಕು, ಏನನ್ನೇ ಓಪನ್ ಮಾಡಿದ್ರು ಕೂಡ ಅದನ್ನು ಕ್ಲೋಸ್ ಮಾಡಬೇಕು. ನಿನ್ನ ಮನೆಯನ್ನು ಬೀಗವನ್ನು ಓಪನ್ ಮಾಡಿದ್ಯಾ ಅಂದರೆ ಅದನ್ನು ಕ್ಲೋಸ್ ಮಾಡೋದನ್ನು ಕಲೀರಿ ಮೊದಲು, ಗೊತ್ತಾಗ್ತಿದೆಯಾ? ಸೊ ಅದೇ ಥರ ಇಲ್ಲೂ ಕೂಡ ಒಂದು HTML ಟ್ಯಾಗನ್ನು ಓಪನ್ ಮಾಡಿದ್ದೀರ ಅಂತ ಅಂದರೆ ಅದನ್ನು ಎಂಡ್ ಮಾಡ್ತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಈಗ ನೋಡೋಣ ಎಕ್ಸಾಂಪಲ್ ಆಫ್ ಎ HTML ಪೇಜ್. ಸೊ ನಾನು ಇವಾಗ ಹೇಳಿದೆ ಒಂದು HTML ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಲಾಸ್ಟಿಗೆ ಕ್ಲೋಸ್ ಕೂಡ ಮಾಡಿದ್ದೀನಿ. ಹೆಡ್ಡಲ್ಲಿ ನಾನು ಏನು ಬರ್ತಿದ್ದೀನಿ, ಹೆಡರ್ ಫೈಲನ್ನು ಓಪನ್ ಮಾಡ್ಕೊಂಡು ಆ ಹೆಡರ್ ಫೈಲ್ನ ಒಳಗಡೆ ಇವಾಗ ನಾನೇನು ಮಾಡಿದ್ದೀನಿ, ಹೆಡ್ಡನ್ನು ಓಪನ್ ಮಾಡ್ಕೊಂಡಿದ್ದೀನಿ, ಬುಕ್ಕನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಆ ಬುಕ್ನ ಒಳಗಡೆ ಒಂದು ಟೈಟಲನ್ನು ಬರಿತಾ ಇದ್ದೀನಿ, ಆ ಬುಕ್ಕನ್ನ ಹೆಸರನ್ನು ಬರಿತಿದ್ದೀನಿ. ಟೈಟಲನ್ನು ಓಪನ್ ಮಾಡ್ಕೊಂಡೆ, ಹೆಸರನ್ನು ಬರೆದೆ, ಆ ಟೈಟಲನ್ನು ಕ್ಲೋಸ್ ಮಾಡಿದೆ. ಇಲ್ಲಿಗೆ ಈ ಟೈಟಲ್ ಮುಗೀತು ಅಂತ ಹೇಳಿ ಹೆಡ್ಡು ಕೂಡ ಅದನ್ನು ಕ್ಲೋಸ್ ಮಾಡಿದೆ, ಟೈಟಲ್ನ ಹೆಸರನ್ನು ಕೊಟ್ಟೆ. ಈಗ ಬುಕ್ ಒಳಗಡೆ ಏನು ಬರಿಬೇಕು ಅಂತಕ್ಕಂಥದ್ದನ್ನು ಬಾಡಿಯನ್ನು ಓಪನ್ ಮಾಡ್ಕೊಂಡೆ. ಸೊ ಆ ಬಾಡಿಯನ್ನು ಓಪನ್ ಮಾಡ್ಕೊಂಡು ಅದರೊಳಗಡೆ ಏನೇನೆಲ್ಲ ನಾನು ಕಂಟೆಂಟ್ಗಳನ್ನು ಹಾಕಬೇಕು ಅಂತದನ್ನು ಬರಿತಿದ್ದೀನಿ. ಆ ಕಂಟೆಂಟ್ಗಳು ಯಾವ್ಯಾವ ಸ್ಟೈಲಲ್ಲಿ ನನಗೆ ಬೇಕು, ಬೋಲ್ಡ್ ಆಗಿರಬೇಕಾ, ಇಟಾಲಿಕ್ ಆಗಿರಬೇಕಾ, ಅಂಡರ್ಲೈನ್ಡ್ ಆಗಿರಬೇಕಾ, ಹೀಗೆ BIU ಅಂಥೇಳಿ ಈ ಥರದ ಟ್ಯಾಗ್ಸ್ಗಳನ್ನು ಯೂಸ್ ಮಾಡ್ಕೊಂಡು ನೀನು ಅದರೊಳಗಡೆ ನಿನಗೆ ಬೇಕಾಗಿರೋಂಥ ಇನ್ಫಾರ್ಮೇಷನ್ಸ್ಗಳನ್ನು ಬರ್ಕೋಬೋದು. ಇಷ್ಟೆಲ್ಲ ಕಂಟೆಂಟನ್ನು ಬರೆದೆ, ಆ ಬಾಡಿ ಟ್ಯಾಗನ್ನು ಓಪನ್ ಮಾಡಿದ್ದೆಲ್ಲ ಅದನ್ನು ಕ್ಲೋಸ್ ಮಾಡಿ, ಮತ್ತು ಮೇನ್ ರೂಟ್ ಟ್ಯಾಗನ್ನು ಏನು ಓಪನ್ ಮಾಡಿದೆ ಅದನ್ನು ಕೂಡ ಕ್ಲೋಸ್ ಮಾಡಿದ್ರೆ ಸೊ ನಿಮ್ಮ ಒಂದು ಬೇಸಿಕ್ ವೆಬ್ಸೈಟ್ ಅಂತಕ್ಕಂಥದ್ದು, ವೆಬ್ ಪೇಜ್ ಅಂತಕ್ಕಂಥದ್ದು ರೆಡಿ ಆಗುತ್ತೆ. ಸೊ ಈ ಬೇಸಿಕ್ ವೆಬ್ ಪೇಜ್ನಲ್ಲಿ ಏನೇನೆಲ್ಲ ಇರಬೇಕು, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪ್ರೋಗ್ರಾಮನ್ನು ನೀನು HTML ಪೇಜಲ್ಲಿ ನೀವು ಬರಿತಿದ್ದೀಯ ಅಂತಂದರೆ ಅದರಲ್ಲಿ ಸಮ್ ಎಲಿಮೆಂಟ್ಸ್ಗಳನ್ನು ನಾವು ನೋಡಬೇಕಾಗುತ್ತೆ.
ಒಂದು ಬ್ಲಾಗ್ಸ್ ಆಫ್ ಪೇಜನ್ನು ನೀನು ರೆಡಿ ಮಾಡಬೇಕಂತಂದರೆ, ಒಂದು HTML ಪೇಜನ್ನು ಅಥವಾ ಒಂದು ವೆಬ್ಸೈಟ್ನ ಪೇಜನ್ನು ನೀನು ರೆಡಿ ಮಾಡಬೇಕಂದ್ರೆ ಅದರಲ್ಲಿ ಸಮ್ ಬ್ಲಾಗ್ಸ್ಗಳನ್ನು ನೀನು ರೆಡಿ ಮಾಡ್ತಾ ಇದೆಯಾ. ಒಂದು ಪೇಜನ್ನು ರೆಡಿ ಮಾಡಬೇಕಂದ್ರೆ ಅದರಲ್ಲಿ ಸಮ್ ಎಲಿಮೆಂಟ್ಸ್ಗಳನ್ನು ನೀನು ಚೂಸ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋತಾ ಹೋಗಬೇಕಾಗುತ್ತೆ. ಹಾಗಾದರೆ ಅವು ಯಾವ್ಯಾವು? ಮೊದಲನೇದಾಗಿ ಇಲ್ಲಿ ಕೊಟ್ಟಿದ್ದಾರೆ, ಒಂದು ಸ್ಟಾರ್ಟಿಂಗ್ ಟ್ಯಾಗ್ ಇರಬೇಕು, ಆಟ್ರಿಬ್ಯೂಟ್ಸ್ಗಳನ್ನು ಇರಬೇಕು, ಮತ್ತು ಎಂಡ್ ಟ್ಯಾಗ್ ಅಂತಕ್ಕಂಥದ್ದು ಇರಬೇಕು, ಮತ್ತು ಕಂಟೆಂಟು ಕೂಡ ಅದರಲ್ಲಿ ಇರಬೇಕು. ಸೊ ಇವೆಲ್ಲದನ್ನ ಯೂಸ್ ಮಾಡ್ಕೊಂಡು ನೀನು ಮಧ್ಯದಲ್ಲಿ ಏನನ್ನು ಹಾಕ್ತಾ ಹೋಗ್ತೀಯ? ಕಂಟೆಂಟ್ಸ್ಗಳನ್ನು ಹಾಕ್ತಾ ಹೋಗ್ತೀಯ ಇವುಗಳ ಮಧ್ಯೆಯಲ್ಲಿ. ಸೊ ಹಾಗಾದರೆ ನೋಡ್ತಾ ಹೋಗೋಣ. ಮೊದಲು ನಿಮ್ಮ ಒಂದು ಮೀನ್ಸ್ ಎಲಿಮೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಬ್ಲಾಗ್ಸ್ಗಳು ಹೇಗಿರಬೇಕಂತಂದರೆ, ಆ ಒಂದು ಬ್ಲಾಗ್ಸ್ಗಳನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ, ಬಿಲ್ಡ್ ಮಾಡಲಿಕ್ಕೆ ಅದರದ್ದೇ ಆದಂಥ ಒಂದು ಸ್ಟ್ರಾಟಜಿ ಇರುತ್ತೆ. ಆ ಸ್ಟ್ರಾಟಜೀಸ್ ಯಾವುದಪ್ಪ ಅಂತಂದರೆ, ಮೊದಲನೇದಾಗಿ ನೀವು ಟ್ಯಾಗ್ ನೇಮನ್ನು ಯೂಸ್ ಮಾಡಬೇಕು. ಆ ಟ್ಯಾಗ್ ನೇಮ್ನ ಒಳಗಡೆ ಆಟ್ರಿಬ್ಯೂಟ್ಸ್ಗಳನ್ನು ಯೂಸ್ ಮಾಡಬೇಕು. ಸೊ ನಾನು ಮತ್ತೆ ಹೇಳ್ತೀನಿ ನಿಮಗೆ ಅದು ಯಾವ ಥರ ಇರುತ್ತೆ ಅಂಥೇಳಿ. ಸೊ ಏನೋ ಒಂದು ಟ್ಯಾಗ್ ನೇಮ್ ಇರುತ್ತೆ, ಆ ಟ್ಯಾಗ್ ನೇಮ್ನ ಒಳಗಡೆ ಸಮ್ ಆಟ್ರಿಬ್ಯೂಟ್ಸ್ಗಳನ್ನು ಕನೆಕ್ಟ್ ಮಾಡಬೇಕು. ಸೊ ನೀವು ಆ ಆಟ್ರಿಬ್ಯೂಟ್ಸ್ಗಳನ್ನು ಹಾಕಾದ್ಮೇಲೆ ಒಳಗಡೆ ಏನು ಮಾಡ್ತೀರಾ? ಸಮ್ ಕಂಟೆಂಟ್ ನೀವೇನು ಹಾಕಬೇಕಂತ ಇದ್ದೀರೋ, ಏನನ್ನು ಚೇಂಜಸ್ ಮಾಡಬೇಕಂತ ಇದ್ದೀರೋ, ಕಂಟೆಂಟ್ ಗೋಸ್ ಹಿಯರ್ ಅಂತ ಇದೆಯಲ್ಲ ಅಲ್ಲಿ ಹಾಕ್ತೀರಾ. ಮತ್ತು ಆ ಟ್ಯಾಗನ್ನು ನಾವೇನು ಓಪನ್ ಮಾಡ್ಕೊಂಡ್ವಿ ಅದನ್ನು ಕೂಡ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ಆ ಸ್ಟಾರ್ಟಿಂಗ್ ಟ್ಯಾಗ್ ಅಂತ ಹೇಳಿ ನಾವೇನು ನೋಡಿದ್ವಿ, ಟ್ಯಾಗ್ ನೇಮ್ ಅಂತಕ್ಕಂಥದ್ದು. ಟ್ಯಾಗ್ ನೇಮ್ನ ಜಾಗದಲ್ಲಿ ನಾನಿಲ್ಲಿ ಪಿ ಅಂತ ಹೇಳಿ ಹಾಕಿದ್ದೀನಿ. ಇಲ್ಲಿ ಪಿ ಅಂತಕ್ಕಂಥದ್ದು ಒಂದು ಸ್ಟಾರ್ಟಿಂಗ್ ಟ್ಯಾಗ್ ಆಗಿರುತ್ತೆ. ಈ ಸ್ಟಾರ್ಟಿಂಗ್ ಟ್ಯಾಗಿಗೆ ಸೊ ನೀನೇನು ಮಾಡ್ತೀಯ? ಪಕ್ಕದಲ್ಲಿ ಸ್ಟೈಲನ್ನು ಹಾಕ್ತೀಯ. ಆ ಸ್ಟೈಲೇ ನೀನು ಯಾವ ರೀತಿ ಅದನ್ನು ಡಿಸೈನ್ ಮಾಡ್ತಾ ಇದೆಯೋ ಅದನ್ನು ನೀನು ಆಟ್ರಿಬ್ಯೂಟ್ ಅಂತ ಹೇಳಿ ನೀನು ಅದನ್ನು ಕರಿಬೋದು. ಆ ಆಟ್ರಿಬ್ಯೂಟ್ನ ಜಾಗದಲ್ಲಿ ನೀನು ಆಟ್ರಿಬ್ಯೂಟನ್ನು ಹಾಕಾದ್ಮೇಲೆ ಯಾವ ಥರ ಅದನ್ನು ಡಿಸೈನ್ ಮಾಡ್ತಾ ಇದೆಯೋ, ಇವಾಗ ಒಂದು ಪ್ಯಾರಾಗ್ರಾಫ್ ಬರಿತಾ ಇದೆಯಾ, ಆ ಪೇಜ್ನ ಪ್ಯಾರಾಗ್ರಾಫ್ ಬರಿಬೇಕು. ಒಂದು ಪ್ಯಾರಾಗ್ರಾಫ್ನ ನಿಮ್ಮ ಬುಕ್ಕಲ್ಲಿ ನೀನು ಬರಿಬೇಕು ಅಂತ ಅಂದರೆ ಪ್ಯಾರಾಗ್ರಾಫ್ನ ಓಪನ್ ಮಾಡ್ಕೋತೀಯ. ಆ ಪ್ಯಾರಾಗ್ರಾಫ್ ಯಾವ ಸ್ಟೈಲಲ್ಲಿ ಇರಬೇಕು ಅನ್ನೋದನ್ನು ಸ್ಟೈಲ್ ಡಿಸೈನ್ ಮಾಡ್ತೀಯ. ಆ ಸ್ಟೈಲ್ ಡಿಸೈನ್ ಮಾಡಾದ್ಮೇಲೆ ಆ ಡಿಸೈನ್ ಯಾವ ಥರ ಇರಬೇಕು ಅನ್ನೋದನ್ನು ಕಲರ್ನ ನೀನು ಇಂಡಿಕೇಟ್ ಮಾಡ್ತೀಯಾ, ಅಥವಾ ಅದು ಬೋಲ್ಡ್ ಆಗಿರಬೇಕಾ ಅಥವಾ ಯಾವ ಥರ ಇರಬೇಕಾ ಅಂತಕ್ಕಂಥ ನಾನು ಇಲ್ಲಿ ಕೊಟ್ಟಿದ್ದೀನಿ. ಅದನ್ನು ಕೊಟ್ಟಾದ್ಮೇಲೆ ಅದನ್ನು ಕ್ಲೋಸ್ ಮಾಡ್ತೀಯಾ, ಸ್ಟೈಲನ್ನು ಕ್ಲೋಸ್ ಮಾಡ್ತೀಯಾ, ನಿನ್ನ ಕಂಟೆಂಟನ್ನು ಹಾಕ್ತೀಯಾ. ಕಂಟೆಂಟನ್ನು ಹಾಕಾದ್ಮೇಲೆ ಮೇನಾಗಿ ಆ ಪ್ಯಾರಾಗ್ರಾಫನ್ನು ಕ್ಲೋಸ್ ಮಾಡ್ತೀಯಾ. ಓಪನ್ ಮಾಡಿರುವಂಥ ಪ್ಯಾರಾಗ್ರಾಫು ಸ್ಟೈಲ್ ಆಗಿರಬೇಕು. ಆ ಸ್ಟೈಲ್ ಏನಾಗಿರಬೇಕು? ಆ ಬರುತ್ತಿರುವಂಥ ವರ್ಡ್ಸ್ಗಳು ರೆಡ್ ಆಗಿರಬೇಕು, ಕಲರ್ ರೆಡ್ ಅಂತ ಹೇಳಿದೆ. ಅದಾದಮೇಲೆ ಆ ಪ್ಯಾರಾಗ್ರಾಫನ್ನು ಅಲ್ಲಿ ಕ್ಲೋಸ್ ಮಾಡಬೇಕು. ಮತ್ತು ಅದೇ ಥರ ನೆಕ್ಸ್ಟ್ ಪ್ಯಾರಾಗ್ರಾಫನ್ನು ಓಪನ್ ಮಾಡ್ಕೋತೀಯ. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲೂ ಕೂಡ ಕಲರ್ ವೈಟ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಆಗಿರ್ಬೋದು, ನಿನಗೆ ಸಂಬಂಧಪಟ್ಟಿರೋ ನಿನಗೆ ಯಾವ ಥರ ಚೆನ್ನಾಗಿ ಕಾಣುತ್ತೋ ನೀನು ಆ ಥರ ಕೊಟ್ಕೊತ ಹೋದರೆ ಸೊ ನೀವೊಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಎಲಿಮೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀನು ಒಂದು HTML ಪೇಜನ್ನು ರೆಡಿ ಮಾಡ್ಕೋಬೋದು. ಸೊ ಹಾಗಾದರೆ ಸಮ್ ಬೇಸಿಕ್ಸ್ ಆಗಿರ್ತಕ್ಕಂಥ ಟ್ಯಾಗ್ಸ್ಗಳನ್ನು ನೋಡ್ತಾ ಹೋಗೋಣ. HTMLನ ಟ್ಯಾಗ್ಗಳಂತ ಅಂದರೆ ಯಾವ್ಯಾವ ಅಂತ ಹೇಳಿ. ಸೊ ನಾವಿಲ್ಲಿ ಒಂದು ವೆಬ್ ಬ್ರೌಸರನ್ನು, ಒಂದು HTML ಟ್ಯಾಗ್ಸ್ ಆರ್ ಲೈಕ್ ಕೀವರ್ಡ್ಸ್ ವಿಚ್ ಡಿಫೈನ್ಸ್ ದಟ್ ಹೌ ವೆಬ್ ಬ್ರೌಸರ್ ವಿಲ್ ಫಾರ್ಮೇಟ್ ಆ್ಯಂಡ್ ಡಿಸ್ಪ್ಲೇ ದ ಕಂಟೆಂಟ್. ಅಂದರೆ HTMLನ ಒಂದು ಕೆಲವೊಂದು ಕೀವರ್ಡ್ಸ್ಗಳಾಗಿರ್ತವೆ. ಇದು ಆ ಒಂದು ಬ್ರೌಸರ್ನಲ್ಲಿ ಯಾವ್ಯಾವ ಥರ ಕಾಣಬೇಕು, ಸ್ಟೈಲಾಗಿ ಕಾಣಬೇಕಾ, ಯಾವ ಥರ ಕಾಣಬೇಕಾ, ಆ ಕಂಟೆಂಟು ಡಿಸ್ಪ್ಲೇ ಆಗಲಿಕ್ಕೆ ಯಾವ್ಯಾವುದನ್ನು ಯೂಸ್ ಮಾಡ್ಕೊಂಡ್ರೆ ಹೇಗೆಲ್ಲ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ ಆ ಟ್ಯಾಗ್ಸ್ಗಳನ್ನು ಯೂಸ್ ಮಾಡಿದ್ರೆ ಮಾತ್ರ ನೀನು ಸೊ ಒಂದು HTML ಪ್ರೋಗ್ರಾಮನ್ನು ಬರಲಿಕ್ಕೆ ಸಾಧ್ಯ. ಸೊ ಎವ್ರಿ HTML ಪರ್ಫಾರ್ಮ್ ಡಿಫ್ರೆಂಟ್ ಟಾಸ್ಕ್ಗಳನ್ನು, ಏನು ಪ್ರತಿಯೊಂದು ಟಾಸ್ಕ್ಗಳನ್ನು ಕೂಡ ಆಯಾ ಡಿಫ್ರೆಂಟ್ ಟಾಸ್ಕ್ಗಳನ್ನು ಎವ್ರಿ ಟ್ಯಾಗ್ಸ್ ಇನ್ HTML ಪರ್ಫಾರ್ಮ್ ಡಿಫ್ರೆಂಟ್ ಟಾಸ್ಕ್ಗಳನ್ನು. ಅಂದರೆ ಸೊ ಈ ಟ್ಯಾಗ್ಗಳು ಯಾವುವೋ HTML ಟ್ಯಾಗ್ಗಳು ಪ್ರತಿ ಬಾರಿನೂ ಕೂಡ, ಅಂದರೆ ಪ್ರತಿಯೊಂದು ಕೂಡ ಬೇರೆ ಬೇರೆ ಥರದ ಕೆಲಸಗಳನ್ನು ಮಾಡ್ತವೆ. ಒಂದೇ ಟ್ಯಾಗು ಎಲ್ಲ ಕೆಲಸಗಳನ್ನು ಮಾಡಲ್ಲ. ಇಲ್ಲಿ ಏನು ಮಾಡ್ತಾ ಇದೆ? ಪ್ರತಿಯೊಂದು ಟ್ಯಾಗು ಕೂಡ ಬೇರೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಇಲ್ಲಿ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಸಿಂಟ್ಯಾಕ್ಸನ್ನು ನೋಡ್ಬೋದು. ಟ್ಯಾಗ್ ಇದೆ, ಆ ಟ್ಯಾಗ್ನ ಮಧ್ಯದಲ್ಲಿ ಕಂಟೆಂಟನ್ನು ಬರೀತೀರಾ, ಟ್ಯಾಗನ್ನು ಕ್ಲೋಸ್ ಮಾಡ್ತೀರಾ. ಅವಾಗಲೇ ನೋಡಿದ್ವಿ, ಪ್ಯಾರಾಗ್ರಾಫನ್ನು ಓಪನ್ ಮಾಡಿದ್ವಿ, ಪ್ಯಾರಾಗ್ರಾಫನ್ನು ಕ್ಲೋಸ್ ಮಾಡಿದ್ವಿ. ಪಿ ಅಂತಕ್ಕಂಥ ಒಂದು ಟ್ಯಾಗ್, ಅದು ಆ ಟ್ಯಾಗ್ ಏನು ಮಾಡ್ತಾ ಇದೆ? ಸೊ ನಿಮ್ಮ ಅದನ್ನು ಡಿಫೈನ್ ಮಾಡ್ತಾ ಇದೆ. ಅದ್ರೊಳಗಡೆ ಅದನ್ನು ಬರೆದ್ರೆ ಪ್ಯಾರಾಗ್ರಾಫ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಆಟ್ರಿಬ್ಯೂಟ್ ಅಂದರೆ ಏನು ಹಾಗಾದರೆ? ಸೊ ಆಟ್ರಿಬ್ಯೂಟ್ ಅಂತ ಅಂದರೆ ಈ ಪ್ರೊವೈಡ್ ಅಡಿಷ್ನಲ್ ಇನ್ಫಾರ್ಮೇಷನ್ ಅಬೌಟ್ HTML ಎಲಿಮೆಂಟ್ಸ್. ಅಂದರೆ ಈಗ ಎಲಿಮೆಂಟ್ ಏನೋ ರೆಡಿ ಮಾಡಿದ್ವಿ. ಸೊ ನಾನು ಹಿಂದಿನ ಸ್ಲೈಡಲ್ಲಿ ಎಲಿಮೆಂಟನ್ನು ಟ್ಯಾಗ್ಸ್ಗಳನ್ನು ನೋಡಿದ್ವಿ. ಆ ಎಲಿಮೆಂಟ್ಸ್ನ ಜೊತೆಗೆ ಟ್ಯಾಗ್ಸ್ಗಳನ್ನು ಹಾಕಿದ್ವಿ. ಆ
ಟ್ಯಾಗ್ಸ್ಗಳನ್ನು ಅಥವಾ ಆ ಎಲಿಮೆಂಟನ್ನು ಇದು ಅದರ ಒಂದು ಬೇರೆ ಇನ್ಫಾರ್ಮೇಷನ್ಸ್ಗಳನ್ನು ಅದನ್ನು ಬಿಟ್ಟು ಅದ್ರ ಜೊತೆಗಿರುವಂಥ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ಗಳನ್ನು ಈ ಆಟ್ರಿಬ್ಯೂಟ್ಸ್ಗಳು ಪ್ರೊವೈಡ್ ಮಾಡ್ತವೆ. ಸೊ ನಾವು ನೋಡಿದ್ವಿ ಒಂದು ಪ್ಯಾರಾಗ್ರಾಫ್ ಇತ್ತು, ಆ ಪ್ಯಾರಾಗ್ರಾಫ್ನಲ್ಲಿ ಸೊ ನೀವು ಹಿಂದಿನ ಸ್ಲೈಡಲ್ಲಿ ಹೋದರೆ ಒಂದು ಪ್ಯಾರಾಗ್ರಾಫ್ ಇತ್ತು ಪಿ ಅಂತಕ್ಕಂಥದ್ದು. ಇಲ್ಲಿ ಪಿ ಅಂತಕ್ಕಂಥದ್ದೇನು ಒಂದು ಟ್ಯಾಗ್ ನೇಮ್ ಆಗಿರುತ್ತೆ. ಆ ಟ್ಯಾಗ್ ನೇಮಿಗೆ ಸರಿಸಮನಾಗಿ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ಗಳನ್ನು ಕೊಡಲಿಕ್ಕೆ ಒಂದು ಆಟ್ರಿಬ್ಯೂಟನ್ನು ಹಾಕ್ತೀವಿ. ಆ ಟ್ಯಾಗ್ನ ಜೊತೆಗೆ ಆಟ್ರಿಬ್ಯೂಟನ್ನು ಹಾಕ್ಬಿಟ್ಟು ಆ ಆಟ್ರಿಬ್ಯೂಟ್ ಏನು ಕೆಲಸ ಮಾಡ್ತಾ ಇದೆ, ಸೊ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ಗಳನ್ನು ಎಲಿಮೆಂಟ್ನ ಜೊತೆಗೆ ಸೇರ್ಕೊಂಡು ಕೊಡ್ತಾ ಇದೆ. ಸೊ ದೇ ಶುಡ್ ಆಲ್ವೇಸ್ ಸ್ಪೆಸಿಫೈ ವಿತ್ ಸ್ಟಾರ್ಟಿಂಗ್ ಟ್ಯಾಗ್ ಆ್ಯಂಡ್ ವಿತ್ ದೇರ್ ನೇಮ್ ಆ್ಯಂಡ್ ವ್ಯಾಲ್ಯೂ ಆಫ್ ಪೇರ್. ಸೊ ಯಾವುದ್ರ ಜೊತೆಗೆ ಅದು ಪೇರ್ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ಅದನ್ನು ಕರೆಕ್ಟಾಗಿ ವ್ಯಾಲ್ಯೂವನ್ನು ಕೊಡ್ತಾ ಹೋಗಬೇಕು. ನೀವು ಕೆಳಗಡೆ ನೋಡಿದ್ರೆ ಎಲಿಮೆಂಟ್ ಆಟ್ರಿಬ್ಯೂಟ್ ಆ್ಯಂಡ್ ನೇಮನ್ನು ಕೊಟ್ಟಿರ್ತಾರೆ ಮತ್ತು ವ್ಯಾಲ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ನೀವೇನು ವ್ಯಾಲ್ಯೂವನ್ನು ಹಾಕಬೇಕು ಅದನ್ನು ಒಳಗಡೆ ಕಂಟೆಂಟನ್ನು ಹಾಕಿ ಎಲಿಮೆಂಟನ್ನು ಕ್ಲೋಸ್ ಮಾಡಿದ್ರೆ ಸೊ ನಿಮ್ಮೊಂದು ಆಟ್ರಿಬ್ಯೂಟ್ ಅಂತಕ್ಕಂಥದ್ದು ಬರುತ್ತೆ. ಸೊ ಈ ಆಟ್ರಿಬ್ಯೂಟ್ಸ್ಗಳನ್ನೋದು ಬೇರೆ ಬೇರೆ ಟೈಪಲ್ಲಿ ಹೇಗೆಲ್ಲ ಇರ್ಬೋದು. ಸೊ ಆಟ್ರಿಬ್ಯೂಟ್ಸ್ಗಳಂದರೆ ಮೀನ್ಸ್ HTML ಟ್ಯಾಗ್ಸ್ಗಳಲ್ಲಿ ಏನೇನೆಲ್ಲ ನೋಡ್ಬೋದು ಅಂತಂದರೆ ಒಂದು ಹೆಡ್ ಟ್ಯಾಗನ್ನು ನಾವು ನೋಡ್ಬೋದು, ಮತ್ತು ಟೆಕ್ಸ್ಟ್ ಫಾರ್ಮೆಟಿಂಗ್ ಟೆಕ್ಸ್ಟ್ಗಳು ಹೇಗೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಸೊ ಅದಾದಮೇಲೆ ಲಿಂಕ್ ಪೇಜಸ್ಗಳನ್ನು ಅಂದರೆ ಲಿಂಕ್ ಟ್ಯಾಗ್ಸ್ಗಳು ಒಂದು ಟ್ಯಾಗಿಂದ ಅಥವಾ ಒಂದು ಪೇಜಿಂದ ಇನ್ನೊಂದು ಪೇಜಿಗೆ ಲಿಂಕ್ ಮಾಡಲಿಕ್ಕೆ ಕೆಲವೊಂದು ಟ್ಯಾಗ್ಸ್ಗಳನ್ನು ನಾವು ಇಲ್ಲಿ ನೋಡ್ಬೋದು. ಮತ್ತು ಲೀಸ್ಟ್ ಟ್ಯಾಗ್ಸ್ಗಳನ್ನು ಬೇರೆ ಬೇರೆ ಥರ ಲೀಸ್ಟ್ ಮಾಡಲಿಕ್ಕೆ ಕೆಲವೊಂದು ಟ್ಯಾಗ್ಸ್ಗಳನ್ನು ನಾವು ನೋಡ್ಬೋದು. ಟೇಬಲ್ ಹಾಕಲಿಕ್ಕೆ ಕೆಲವೊಂದು ಟ್ಯಾಗ್ಸ್ಗಳನ್ನು ನೋಡ್ತೀವಿ. ಫಾರ್ಮ್ ಬರೀಲಿಕ್ಕೆ ಕೆಲವೊಂದು ಟ್ಯಾಗ್ಸ್ಗಳು, ಮತ್ತು ಸ್ಕ್ರಿಪ್ಟಿಂಗ್ ಟ್ಯಾಗ್ಸ್ಗಳಾಗಿರ್ಬೋದು, ಇಮೇಜ್ ಹಾಕಲಿಕ್ಕೆ ಕೆಲವೊಂದು ಟ್ಯಾಗ್ಸ್ಗಳು, ಆಬ್ಜೆಕ್ಟ್ಗಳನ್ನು ಟ್ಯಾಗ್ ಮಾಡಲಿಕ್ಕೆ ಕೆಲವೊಂದು ಟ್ಯಾಗ್ಸ್ಗಳು. ಸೊ ಇದೇ ಥರ ಅನೇಕ ಟಾಸ್ಕ್ಗಳನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಬೇರೆ ಬೇರೆ ಥರದ ಟ್ಯಾಗ್ಸ್ಗಳನ್ನು ನಾವಿಲ್ಲಿ HTML ಅಲ್ಲಿ ನೋಡ್ತಾ ಹೋಗ್ಬೋದು. ಸೊ ಫಸ್ಟು ಲಿಂಕ್ಸ್ಗಳನ್ನು ಹಾಕಲಿಕ್ಕೆ ಯಾವ ಥರದ ಟ್ಯಾಗನ್ನು ನಾವಿಲ್ಲಿ ಯೂಸ್ ಮಾಡ್ಬೋದು. ಸೊ ಲಿಂಕ್ ಅಂತ ಅಂದರೆ ನಿಮ್ಮೊಂದು ಯಾವುದೋ ಒಂದು ಇಮೇಜನ್ನು ಅಥವಾ URL ಹಾಕ್ತೀರಾ. ಸೊ ಆ URL ಮೇಲೆ ಕ್ಲಿಕ್ ಮಾಡಿದ್ರೆ ಅವನು ಡೈರೆಕ್ಟಾಗಿ ಆ ಒಂದು URL ನಲ್ಲಿ ಏನಿದೆಯೋ ಆ ವೆಬ್ಸೈಟ್ಗೆ ಭೇಟಿ ಕೊಡ್ಬೋದು. ಸೊ ಆ ಲಿಂಕನ್ನು ಹಾಕಲಿಕ್ಕೆ ಇಲ್ಲಿ ಎ ಅಂತಕ್ಕಂಥ ಒಂದು ಟ್ಯಾಗ್ ಕೊಟ್ಟಿದ್ದಾರೆ. ಆ ಟ್ಯಾಗ್ನ ಒಳಗಡೆ ಎನ ಒಳಗಡೆ HREF ಅಂತ ಹೇಳಿ ಬರೆದ್ಬಿಟ್ಟು ಆ URL ಲಿಂಕನ್ನು ಪೇಸ್ಟ್ ಮಾಡಿದ್ರೆ URLನ ಹಾಕಿಬಿಟ್ಟು ನೀವು ಅದನ್ನು ಎಯನ್ನು ಕ್ಲೋಸ್ ಮಾಡಿದ್ರೆ ಆಟ್ರಿಬ್ಯೂಟ್ ಕ್ಲೋಸನ್ನು ಮಾಡಿದ್ರೆ ಸೊ ಅದನ್ನು ನೇವಿಗೇಟ್ ಮಾಡ್ತಾ ಇರುತ್ತೆ. ಸೊ ಮೀನ್ಸ್ ಆ URL ಪಕ್ಕದಲ್ಲಿ ಏನಂತ ಬರಬೇಕು ಅಂತಕ್ಕಂಥದ್ದು. ಇವಾಗ URLನ ಕೊಟ್ಟರೆ ಅದು ಅಷ್ಟು ಅಫಿಷಿಯಲ್ ಆಗಿ ಕಾಣಲ್ಲ ಅಲ್ವಾ. ಸೊ ಆ URLನ ಪಕ್ಕದಲ್ಲಿ ಕ್ಲಿಕ್ ಹಿಯರ್ ಅಂತಕ್ಕಂಥ ವರ್ಡನ್ನು ಆ ಲಿಂಕಿಗೆ ಏನಂತ ಹೆಸರು ಕೊಡಬೇಕು ಅಂತ ಹೇಳಿ ನೀವು ಬರೆದ್ರೆ ಆ ಲಿಂಕ್ನ ಬದಲಾಗಿ ನೀವೇನು ಹೆಸರು ಕೊಡ್ತಿರೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ನೆಕ್ಸ್ಟ್ ಅಂತ ಕೊಡ್ತಿರೋ ಅಥವಾ ನೆಕ್ಸ್ಟ್ ಪೇಜಿಂದ ಕೊಡ್ತಿರೋ ಅಥವಾ ವೆಬ್ಸೈಟಿಂಗ್ ಕೊಡ್ತಿರೋ ಅಥವಾ ಏನೇ ಕೊಟ್ಟರು ಕೂಡ ಅದು ನಿಮಗೆ ಬ್ಲೂ ಆಗಿ ಕನ್ವರ್ಟ್ ಆಗಿ ಸೊ ನೀವು ಅದನ್ನು ಆ ಪೇಜಿಗೆ ಕನ್ವರ್ಟ್ ಮಾಡಿ ಇದು ಲಿಂಕನ್ನು ಮಾಡ್ತಕ್ಕಂಥ ಒಂದು ಏನು ಟ್ಯಾಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಮೇಜ್ಗಳನ್ನು ಹಾಕಲಿಕ್ಕೆ ಸೊ ಅದರದ್ದೇ ಆದಂಥ ಒಂದು ಟ್ಯಾಗ್ ಇರುತ್ತೆ, ಇಮೇಜ್ ಸೋರ್ಸ್ SRC ಅಂತ ಹೇಳಿ. ಸೊ ಅದರಲ್ಲಿ ಇಮೇಜ್ ಪಾತನ್ನು ಕೊಡಬೇಕಾಗುತ್ತೆ. ಸೊ ಇಮೇಜ್ ಪಾತನ್ನು ಕೊಟ್ಟು ಆ ಇಮೇಜನ್ನು ಏನು ಕ್ಲೋಸ್ ಮಾಡಿದ್ರೆ ಸೊ ನೀವು ಆ ಇಮೇಜನ್ನು ನಿಮ್ಮ ವೆಬ್ಸೈಟಲ್ಲಿ ಹಾಕ್ಕೋಬೋದು. ಸೊ ನೆಕ್ಸ್ಟ್ ಬರೋಣ. ಸೊ ಲೀಸ್ಟನ್ನು ಮಾಡಲಿಕ್ಕೆ ನಮಗೆ ಯಾವ ಥರದ ಏನು ಲೀಸ್ಟನ್ನು ಹಾಕಲಿಕ್ಕೆ ನಾವು ಯಾವ ಥರದ ಟ್ಯಾಗನ್ನು ನಾವಿಲ್ಲಿ ಯೂಸ್ ಮಾಡ್ತಿದ್ದೀವಿ ಅಂದರೆ ಸೊ ಲೀಸ್ಟ್ ಅಲೋ ಟು ಗ್ರೂಪ್ ಎ ಸೆಟ್ ಆಫ್ ರಿಲೇಟೆಡ್ ಡಾಟಾ. ಅಂದರೆ ಲೀಸ್ಟ್ ಅಂದರೆ ಗೊತ್ತಿದೆ, ರಿಲೇಟೆಡ್ ಡಾಟಾಗಳನ್ನು ಲೀಸ್ಟ್ ಮಾಡಲಿಕ್ಕೆ. ಇವಾಗ ಸ್ಟೂಡೆಂಟ್ಸ್ ಅಂತ ಬಂದಿದೆ ಅಂದರೆ ಕೆಳಗಡೆ ಸ್ಟೂಡೆಂಟ್ಸ್ನ ಡೇಟಾ ಬರಬೇಕು, ಹೌದಲ್ವಾ. ಆ ಡೇಟಾವನ್ನು ಈಗ ನೀನೇನೋ ಒಂದು ಪರ್ಚೇಸ್ ಮಾಡಿದೆ ಅಂದರೆ ಐಟಮ್ 1 ಐಟಮ್ 2 ಐಟಮ್ 3 ಅಂತ ಹೇಳಿ ಕೆಳಗಡೆ ಲೀಸ್ಟನ್ನು ಮಾಡಬೇಕು. ನೀನೇನಾದರೂ ಆರ್ಡರ್ ಮಾಡಿದೆ ಅಂದರೆ ಆ ಆರ್ಡರ್ನ ಲೀಸ್ಟ್ ಅಂತಕ್ಕಂಥದ್ದು ಕೊಡಬೇಕು. ಸೊ ಆ ಲೀಸ್ಟ್ಗಳನ್ನು ಹಾಕಲಿಕ್ಕೆ ಮೀನ್ಸ್ ನಂಬರ್ 1 ನಂಬರ್ 2 ನಂಬರ್ 3 ಆಗಿರ್ಬೋದು, ಅಥವಾ ನೀನು ಅದನ್ನು ಹಾಕಲಿಕ್ಕೆ ಯಾವ ಥರ ನೀನು ಐಟಮ್ಸ್ಗಳನ್ನು ಆರ್ಡರ್ ಲೀಸ್ಟ್ಗಳನ್ನು ಮಾಡ್ತಾ ಇದೆಯಾ ಅಂತಕ್ಕಂಥದ್ದು ನೀನಲ್ಲಿ ಇಂಡಿಕೇಟ್ ಮಾಡ್ಬೋದು. ಅಂದರೆ UL ಅಂತ ಹೇಳಿ ಹಾಕ್ಬೋದು ಅಥವಾ OL ಅಂತ ಹೇಳಿ ಹಾಕ್ಬೋದು. ಸೊ ಎನಿವೇ ಸೊ ನೀನು ಯಾವ ಥರ ಕೊಟ್ಕೋತೀಯೋ ನೀನು ಆ ಥರ ನಂಬರ್ಸ್ಗಳಲ್ಲಿ ಬೇಕಾ ಆ ಥರ ಕೊಟ್ಕೋಬೋದು, ಅಥವಾ ನಿಮಗೆ ಡಾಟೆಡ್ ಲೈನ್ಸ್ಗಳಲ್ಲಿ ಬೇಕಾ ನೀನು ಆ ಥರ ಬೇಕಾದರೂ ಕೊಟ್ಕೋಬೋದು. ಸೊ ಇದು ಲೀಸ್ಟ್ ಮಾಡ್ತಕ್ಕಂಥ ಕೆಲಸ. ನೆಕ್ಸ್ಟ್ ಬರೋಣ ಟೇಬಲ್ ಟ್ಯಾಗ್ ಅಂತಕ್ಕಂಥ ಏನು ಕೆಲಸ ಮಾಡುತ್ತೆ. ಸೊ ಟೇಬಲ್ ಟ್ಯಾಗ್ ಅಂತಕ್ಕಂಥದ್ದು ಟೇಬಲ್ ಮಾಡ್ತಕ್ಕಂಥ ಏನು ಹಾಕಲಿಕ್ಕೆ ನೀವು ಮೊದಲು ಟೇಬಲ್ ಟ್ಯಾಗನ್ನು ಓಪನ್ ಮಾಡ್ಕೋತೀಯ. ಸೊ ಟೇಬಲ್ ಟ್ಯಾಗನ್ನು ಓಪನ್ ಮಾಡ್ಕೊಂಡು ಫಸ್ಟು ರೋನ ನೀನು ಏನೋ ಬರಿಬೇಕು ಅಂತಂದರೆ ಫಸ್ಟ್ ರೋ ಟೇಬಲ್ ಅಂತ ಅಂದಮೇಲೆ ಒಂದು ರೋ ಮತ್ತು ಒಂದು ಕಾಲಮ್ ಇರುತ್ತೆ, ಹೌದಲ್ವಾ. ಸೊ ಆ ರೋ ಮತ್ತು ಕಾಲಮನ್ನು ಕ್ರಿಯೇಟ್ ಮಾಡಲಿಕ್ಕೆ ನಿನಗೇನು ಬೇಕು, TR ಟ್ಯಾಗ್ ಬೇಕಾಗಿರುತ್ತೆ. ಆ TR ಟ್ಯಾಗ್ ಅಂತಕ್ಕಂಥದ್ದು ಫಸ್ಟು ರೋವನ್ನು ಹಾಕಲಿಕ್ಕೆ ನೀನು ಕ್ರಿಯೇಟ್ ಮಾಡ್ಕೊತೀಯ. ಆ
ಫಸ್ಟು ರೋನ ಒಳಗಡೆ ಏನಂತ ಹೆಡಿಂಗನ್ನು ಕೊಡ್ತೀಯಾ. ಇವಾಗ ಟೇಬಲ್ ಇದೆ ಅಂತಂದರೆ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ಅದರದ್ದೇ ಆದಂಥ ಹೆಡಿಂಗ್ಸ್ಗಳನ್ನು ನೀವು ಕೊಡಬೇಕಾಗುತ್ತೆ. ಸೊ ಆ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ಹೆಡಿಂಗ್ಸ್ಗಳನ್ನು ಕೊಡಬೇಕಾದ್ರೆ ಏನು ಮಾಡ್ತೀಯಾ, TH ಅಂತ ಹೇಳಿ ಕೊಟ್ಟು ಅದನ್ನು ಕ್ಲೋಸ್ ಮಾಡಿ THನ ಮಧ್ಯದಲ್ಲಿ ಸೊ ಒಂದು ಟ್ಯಾಗನ್ನು ಓಪನ್ ಮಾಡ್ಕೊಂಡು ಅದರಲ್ಲಿ ನೀನು ಬೇಕಾಗಿರುವಂಥ ಹೆಡಿಂಗನ್ನು ನೀವು ಕೊಡ್ಕೋಬೋದು. ಮತ್ತೊಂದು TH ಅನ್ನು ಬೇಕಾದರೆ ಓಪನ್ ಮಾಡ್ಕೊಂಡು ಹೆಡರ್ 2 ಅನ್ನು ಕೂಡ ನೀವು ಮಾಡ್ಕೋಬೋದು. ಅದಾದಮೇಲೆ ಮೀನ್ಸ್ ಆ ಹೆಡಿಂಗನ್ನು ರೋ 1 ಕ್ಲೋಸ್ ಮಾಡಬೇಕಂದ್ರೆ TR ಅನ್ನು ಕ್ಲೋಸ್ ಮಾಡಿದ್ರೆ ಮುಗೀತು. ಮತ್ತೊಂದು ಸೆಕೆಂಡ್ ರೋವನ್ನು ನೀನು ಓಪನ್ ಮಾಡ್ಕೋಬೇಕಂದ್ರೆ ಮತ್ತೆ ಸೇಮ್ ಅದೇ ಥರ ಸೆಕೆಂಡ್ ರೋವನ್ನು ಓಪನ್ ಮಾಡ್ಕೊಂತೀಯ ಅಂತ ಅಂದರೆ TR ಅಂತ ಹೇಳಿ ಮತ್ತೆ ಓಪನ್ ಮಾಡ್ಕೊತೀಯ. ಈಗ ನಿನಗೆ ಹೆಡರ್ ಬೇಕಾಗಿಲ್ಲ, ಆ ರೋನ ಒಳಗಡೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ಸೊ ನೀನು ಮತ್ತೊಂದು ಕಾಲಮನ್ನು ಓಪನ್ ಮಾಡ್ಕೋಬೇಕು. ಸೊ ರೋವನ್ನು ಹಾಕದೆ ಕಾಲಮನ್ನು ಹಾಕಬೇಕು ಅಂತಂದರೆ TD ಅಂಥೇಳಿ ನೀನು ಓಪನ್ ಮಾಡ್ಕೋಬೇಕು. TH ಮೀನ್ಸ್ ಹೆಡರ್ ಅಂಥೇಳಿ ಆ ಹೆಡರ್ನ ಫೈಲ್ನ ಒಳಗಡೆ ಹಾಕಂತೀಯ. TR ಅಂತ ಅಂದರೆ ಆ TRನ ಒಳಗಡೆ ರೋ 1 ರೋಸ್ಗಳನ್ನು ಹಾಕಲಿಕ್ಕೆ ನೀನು TR ಅನ್ನು ಯೂಸ್ ಮಾಡ್ಕೋಬೋದು. ಆ ರೋಸ್ನ ಒಳಗಡೆ ಡಾಕ್ಯುಮೆಂಟ್ಗಳನ್ನು ಅಥವಾ ಏನಾದರೂ ಹೆಡರ್ ಫೈಲ್ಸ್ಗಳನ್ನು ಹಾಕಬೇಕಂದ್ರೆ TH ಅಂತೇಳಿ ಯೂಸ್ ಮಾಡ್ಕೋತೀಯ. ಮತ್ತು ಅದನ್ನೆಲ್ಲ ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಸೊ ನೀನು ಕಾಲಮನ್ನು ಹಾಕಬೇಕಂದ್ರೆ TDಯನ್ನು ಯೂಸ್ ಮಾಡ್ಕೋಬೋದು. ಲಾಸ್ಟ್ನೇದಾಗಿ ಏನನ್ನು ಓಪನ್ ಮಾಡ್ಕೊಂಡಿದ್ದೀವೋ ಅದನ್ನು ಕ್ಲೋಸ್ ಮಾಡಿದ್ರೆ ನಿಮ್ಮ ಟೇಬಲ್ ಟ್ಯಾಗ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಟೆಕ್ಸ್ಟ್ ಫಾರ್ಮೇಷನ್ ಟ್ಯಾಗ್ಸ್ಗಳಂತ ಹೇಳಿ ಕೆಲವೊಂದು ಟೆಕ್ಸ್ಟನ್ನು ಫಾರ್ಮೇಷನ್ ಮಾಡಲಿಕ್ಕೆ ಕೆಲವೊಂದು ಟ್ಯಾಗ್ಸ್ಗಳನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನೀವು ಅದನ್ನು ನೋಡಿಕೊಂಡು ಸೊ ಯಾವ್ಯಾವ ಫಾರ್ಮೇಷನ್ಸ್ಗಳಲ್ಲಿ ಯಾವ್ಯಾವ ಟೆಕ್ಸ್ಟ್ಗಳು ಹೇಗೆಲ್ಲ ಬರುತ್ತೆ. ಫಾರ್ ಎಕ್ಸಾಂಪಲ್ B ಅಂತ ಅಂದರೆ ಬೋಲ್ಡ್ ಕೆಲಸವನ್ನು ಮಾಡುತ್ತೆ. ಮತ್ತೊಂದು ಸ್ಟ್ರಾಂಗ್ ಅಂತ ಅಂದರೆ ಇಂಪಾರ್ಟೆಂಟ್ ಟೆಕ್ಸ್ಟ್ ಅಂತ ಹೇಳಿ ಅದನ್ನು ಇಂಡಿಕೇಟ್ ಮಾಡ್ಬೋದು. ಮತ್ತು I ಅಂತ ಅಂದರೆ ಇಟಾಲಿಕ್ ಟೆಕ್ಸ್ಟ್. ಹೀಗೆ ಬೇರೆ ಬೇರೆ ಟೆಕ್ಸ್ಟ್ಗಳನ್ನು ನೀನಿಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಸ್ಮಾಲ್ ಅಂದರೆ ಸ್ಮಾಲ್ ಆಗುತ್ತೆ, ಮಾರ್ಕ್ ಅಂದರೆ ಮಾರ್ಕ್ ಮಾಡುತ್ತೆ. ಸೊ ನೀನು ಯಾವ ಥರ ಬೇಕೋ ಆ ಥರದ ಒಂದು ಟ್ಯಾಗ್ಸ್ಗಳನ್ನು ಹಾಕ್ಕೊಂಡು ಸೊ ಅದರ ಸಿಂಟೆಕ್ಸ್ ಕೂಡ ಕೊಟ್ಟಿದ್ದೀನಿ, ಅದನ್ನು ನೋಡಿಕೊಂಡು ನೀನು ಬೇಕಾದರೆ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಬೋದು ಯೂಸಿಂಗ್ HTML. ಸೊ ಈಗ ಬರೋಣ ಇಂಟ್ರಡಕ್ಷನ್ ಟು CSS ಅಂದರೆ ಏನು? ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್. ಈಗ ನೀನು HTMLನ ಏನಕ್ಕೋಸ್ಕರ ಯೂಸ್ ಮಾಡಿದೆ, ಒಂದು ಡೇಟಾಗಳನ್ನು ಅಪ್ಲೋಡ್ ಮಾಡಲಿಕ್ಕೆ. ಇದು ಯಾವ ಥರ ಕಾಣಿಸ್ತಾ ಇರುತ್ತೆ ಅಂದರೆ, ಒಂದು ಕಾರನ್ನು ನೀನು ರೆಡಿ ಮಾಡಿದ್ಯಾ ಅಂತ ಅಂದರೆ ಆ ಕಾರಿಗೆ ಇಂಜಿನ್ ಅಷ್ಟೇ ಹಾಕಿದೆಯಾ, ಸೊ ಆದರೆ ಇಂಜಿನ್ ಹಾಕಿದೆಯಾ, ಗಾಲಿ ಹಾಕಿದೆಯಾ, ಆದರೆ ಅದ್ರ ಮೇಲೆ ಯಾವುದೇ ಥರದ ಡಿಸೈನ್ ಮಾಡಿಲ್ಲ. ಸೊ HTMLನ ನೀನು ರೆಡಿ ಮಾಡಿದ್ರೆ ನೀನು ಅಷ್ಟನ್ನು ರೆಡಿ ಮಾಡ್ಬೋದು. ಆದರೆ ಈಗ ಅದೇ HTMLಗೆ ಒಂದು ಡಿಸೈನನ್ನು ಕೊಡಬೇಕು, ಸ್ಟೈಲನ್ನು ಕೊಡಬೇಕು. ಮೀನ್ಸ್ ಆ ಕಾರಿಗೆ ಡಿಸೈನನ್ನು ಮಾಡಬೇಕು ಅಂತ ಅಂದರೆ ನೀನು ಏನನ್ನು ಕೊಡ್ತೀಯಾ, ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟನ್ನು CSS ಅನ್ನು ಯೂಸ್ ಮಾಡಿಕೊಂಡು ಆ ವೆಬ್ ಪೇಜಿಗೆ ನೀನು ಸ್ಟೈಲನ್ನು ಮಾಡ್ಬೋದು. ಹಾಗಾದರೆ ಇದನ್ನು ಡಿಸ್ಕ್ರೈಬ್ ಹೌ HTML ಎಲಿಮೆಂಟ್ಸ್ ಟು ಬಿ ಡಿಸ್ಪ್ಲೇಡ್ ಆನ್ ಸ್ಕ್ರೀನ್, ಪೇಪರ್ ಆರ್ ಅದರ್ ಮೀಡಿಯಾ. ಬೇರೆಗಳಲ್ಲಿ ಯಾವ ಥರ ಅದು ಏನೋ ಶೋ ಆಗಬೇಕು, ಡಿಸ್ಪ್ಲೇ ಮಾಡಲಿಕ್ಕೆ ಏನನ್ನು ಯಾವ ಥರ ಇದು ಕೆಲಸ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ CSS ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ. ಸೊ CSS ಅನ್ನು ನಾವು ನೋಡ್ಕೊತಾ ಹೋದರೆ ತುಂಬ ಕೆಲಸಗಳನ್ನು ಇದು ಏನೋ ಕಡಿಮೆ ಮಾಡ್ಕೊತಾ ಹೋಗುತ್ತೆ. ಸೊ ಎಲ್ಲ ಥರದ ಮಲ್ಟಿಪಲ್ ವೆಬ್ ಪೇಜಸ್ಗಳನ್ನು ಇದು ಒಂದೇ ಅಟ್ ಎ ಟೈಮಲ್ಲಿ ಮೀನ್ಸ್ ಒಂದೇ ಬೇರೆ ಬೇರೆ ಎಲ್ಲ ಥರದ ವೆಬ್ ಪೇಜಸ್ಗಳನ್ನು ಒಂದೇ ಟೈಮ್ನಲ್ಲಿ ಸೊ ಒಂದೇ ಪ್ರೋಗ್ರಾಮ್ಸ್ಗಳಲ್ಲಿ ಅದು ಕ್ಲಿಯರ್ ಆಗಿ ಮೇಂಟೈನ್ ಮಾಡ್ಕೊತಾ ಹೋಗುತ್ತೆ. ಸೊ ಇದನ್ನು ಸ್ಟೈಲ್ ಶೀಟ್ಸ್ ಸ್ಟೋರ್ಡ್ ಇನ್ CSS ಫೈಲ್ ಅಂತ ಹೇಳಿ ಕರಿಬೋದು. ಸೊ ಆ ಏನು ಪೇಜನ್ನು ಕ್ರಿಯೇಟ್ ಮಾಡಿದ್ದೆ ಆ ಪೇಜನ್ನು CSS ಫೈಲ್ನಲ್ಲಿ ಸ್ಟೋರ್ ಆಗಿರುತ್ತೆ. ನೀನು ಅದಲ್ಲೇ ಸ್ಟೋರ್ ಆಗಿರೋದನ್ನು ನೀನು ಅದನ್ನು ಸ್ಟೈಲ್ ಮಾಡ್ಕೋಬೋದು. ಸೊ ಇದನ್ನು ರೂಲ್ಸ್ ಕನ್ಸಿಸ್ಟ್ ಆಫ್ ಸೆಕ್ಟರ್ ಅಂಡ್ ಡಿಕ್ಲರೇಷನ್ ಬ್ಲಾಕ್. ಅಂದರೆ ಒಂದು ಸೆಕ್ಟರ್ ಇರುತ್ತೆ, ಮತ್ತೊಂದು ಡಿಕ್ಲರೇಷನ್ ಬ್ಲಾಕನ್ನು ಯೂಸ್ ಮಾಡಿಕೊಂಡು CSSನ ಕೆಲವೊಂದು ರೂಲ್ಸ್ಗಳನ್ನು ನೀನು ಇಲ್ಲಿ ನೋಡ್ಕೋಬೋದು. ಸೊ ನಾನಿಲ್ಲಿ ಸಿಂಟೆಕ್ಸ್ಗಳನ್ನು ಹೇಳಿದ್ದೀನಿ, CSSನ ಸಿಂಟೆಕ್ಸ್ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ಒಂದು H1 ಮೀನ್ಸ್ ಇದೊಂದು ಸೆಲೆಕ್ಟರ್ ಟ್ಯಾಗ್ ಆಗಿರುತ್ತೆ. ಯಾವ ಸೆಲೆಕ್ಟರು ನಾವು HTMLಲ್ಲಿ H1 ಅಂಥೇಳಿ ಒಂದು ಹೆಡರ್ 1 ಅಂಥೇಳಿ ಒಂದು ಟ್ಯಾಗನ್ನು ಬರೆದಿದ್ವಲ್ಲ, ಆ ಟ್ಯಾಗು ಸೊ ಇಲ್ಲಿ ಸೆಲೆಕ್ಟನ್ನು ಮಾಡಿಕೊಂಡೆ. ಯಾವುದರಲ್ಲಿ CSSನಲ್ಲಿ ನಿಮಗೆ ಗೊತ್ತಿರಬೇಕು, ನೀನು CSSನ್ನು ಬರೀತಿರೋದು, CSS ಕೋಡಿಂಗನ್ನು ಬರೀತಿರೋದು HTMLಗೆ ಸಂಬಂಧಪಟ್ಟಂಗೆ. ನೀನು ಮೊದಲು HTMLನ್ನು ಬರ್ಕೊಂಡೆ, ಆ HTMLನಲ್ಲಿ ಇರುವಂಥ ಟ್ಯಾಗ್ಸ್ಗಳನ್ನು ನೀನು ಇಲ್ಲಿ ಡಿಸೈನ್ ಮಾಡ್ಕೊತಾ ಹೋದೆ, ನಿನಗೆ ಬೇಕಾಗಿರುವಂಥ ರೀತಿಯಲ್ಲಿ ಸ್ಟೈಲ್ಗಳನ್ನು ಮಾಡ್ಕೊತಾ ಹೋದೆ. ಸೊ ಅದಕ್ಕೆ ಬಣ್ಣಗಳನ್ನು ತುಂಬ್ಕೊತಾ ಹೋದೆ, ಅಲ್ಲಿ ಬಣ್ಣಗಳನ್ನು ತುಂಬಿದೆ. ಆದರೆ ಪ್ರತಿಯೊಂದು ಟೆಕ್ಸ್ಟನ್ನು ಕೂಡ ಅದರದೇ ಆದಂಥ ರೀತಿಯಲ್ಲಿ ಅಲೈನ್ಮೆಂಟನ್ನು ನೀನು ಕೊಡಬೇಕು.
ಕೊಡಬೇಕು ಅಂತಂದರೆ ಅದು ಲೆಫ್ಟಿಗೋ ರೈಟಿಗೋ ಮೇಲೋ ಕೆಳಗಡೆ ಅಥವಾ ಹೆಂಗೆ ಹೋಗಬೇಕು, ಯಾವ ಥರ ಬರಬೇಕು, ಝೂಮ್ ಇನ್, ಈ ಥರದ ಎಲ್ಲ ಆಪ್ಷನ್ಸ್ಗಳನ್ನು ಕೂಡ ನೋಡ್ಬೋದು. ಅದರಲ್ಲಿ H1 ಅಂತ ತಗೊಂತೀಯ, ಅದರಲ್ಲಿ H1 ಅಂತ ತಗೊಂಡು ಅದು ಸಿಂಟೆಕ್ಸನ್ನು ನೀನು ನೋಡೋದಾದರೆ H1 ಸೆಲೆಕ್ಟರ್ ಆಗಿದ್ದರೆ ಇಲ್ಲಿ ಒಂದು ಡಿಕ್ಲರೇಷನ್ ಬ್ಲಾಕ್ ಆಗಿರುತ್ತೆ. ಸೊ ಆ ಡಿಕ್ಲರೇಷನ್ ಬ್ಲಾಕಲ್ಲಿ ಒಂದು ಪ್ರಾಪರ್ಟಿ ಮತ್ತು ವ್ಯಾಲ್ಯೂ ಅಂದರೆ ಆ ಟೆಕ್ಸ್ಟ್ನ ಅಲೈನ್ಮೆಂಟ್ ಏನಾಗಿರಬೇಕು H1ಅಲ್ಲಿ, ಅಂದರೆ ಹೆಡರ್ 1ನ ತಗೊಂಡೆ, ಅದರಲ್ಲಿ ಆ ಟೆಕ್ಸ್ಟ್ನ ಅಲೈನ್ಮೆಂಟ್ ಹೇಗಿರಬೇಕು, ವ್ಯಾಲ್ಯೂ ಏನಾಗಿರುತ್ತೆ ಸೆಂಟರ್ ಅಥವಾ ಲೆಫ್ಟ್ ಸೈಡ್ ಲೆಫ್ಟ್ ಆರ್ ರೈಟ್ ಅಂತ ಹೇಳಿ ಕೊಟ್ಟಾಗ ಆ ಒಂದು H1 ಸೆಲೆಕ್ಟರ್ ಏನಾಗಿರುತ್ತೆ, ಸೊ ನೀವು ಕೊಟ್ಟಿರುವಂಥ ಜಾಗದಲ್ಲಿ ಹೋಗಿರುತ್ತೆ. ಮತ್ತು ಆ ಲೈನು ನೀವು ಬರೆದಿರುವಂಥ ಆ ಲೈನ್ H1 ಮೀನ್ಸ್ ಹೆಡರ್ ಏನಾಗಿರುತ್ತೆ, ಕಲರನ್ನು ಕೂಡ ನೀನಿಲ್ಲಿ ಚೂಸ್ ಮಾಡ್ಕೋತಾ ಹೋಗ್ಬೋದು. ಪ್ರಾಪರ್ಟಿ ಕೊಟ್ಟಿದ್ದಾರೆ ಮತ್ತು ವ್ಯಾಲ್ಯೂನು ಕೂಡ ನೀನಿಲ್ಲಿ ನೋಡ್ಕೋತಾ ಹೋಗ್ಬೋದು. ನೆಕ್ಸ್ಟ್ ಟೈಪ್ಸ್ ಆಫ್ CSSಗಳು. ಸೊ CSSಗಳಲ್ಲಿ ಹೌ ಟು ಆ್ಯಡ್ CSS ಅನ್ನು ನಾನು ಯಾವ ಥರ ಆ್ಯಡ್ ಮಾಡ್ಕೋತಾ ಹೋಗ್ಬೋದು. ನಾವು CSS ಅನ್ನು ಆ್ಯಡ್ ಮಾಡಲಿಕ್ಕೆ ದೆರ್ ಆರ್ 3 ಟೈಪ್ಸ್ ಅಂತ ಹೇಳಿ ನೋಡ್ಬೋದು. 3 ರೀತಿಯಲ್ಲಿ ನಾವೇನು ಮಾಡ್ಬೋದು, ಇವಾಗ CSS ಅನ್ನು ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟನ್ನು HTML ಜೊತೆಗೆ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಮೊದಲನೇದು ಇನ್ಲೈನ್ CSS ಅಂತ ಹೇಳಿ ಕರಿತೀನಿ, ಮತ್ತು ಇಂಟರ್ನಲ್ CSS ಅಂತ ಹೇಳಿ ಕರಿತೀನಿ, ಮತ್ತು ಎಕ್ಸ್ಟರ್ನಲ್ CSS ಅಂತ ಹೇಳಿ ಕರಿತೀನಿ. ಇನ್ಲೈನ್ CSS ಅಂತ ಅಂದರೆ ಅದ್ರ ಒಳಗಡೆನೆ ಮೀನ್ಸ್ ನೀನಿವಾಗ ಒಂದು ಪ್ರೋಗ್ರಾಮನ್ನು ಬರೀತಿದೆ, HTMLನ ಪ್ರೋಗ್ರಾಮನ್ನು ಬರೀತೀರಾ, ಅದರ ಒಳಗಡೆನೆ ಸೊ ಅದನ್ನು ಡಿಕ್ಲೇರ್ ಮಾಡ್ತಕ್ಕಂಥದ್ದು ಅದನ್ನು ನೋಡ್ಬೋದು. ಇಲ್ಲ ಆ ಲೈನ ಒಂದೇ ಲೈನ್ನ ಒಳಗಡೆನೆ ಅದನ್ನು ಕಂಪ್ಲೀಟಾಗಿ ಡಿಕ್ಲೇರ್ ಮಾಡಿ ಅದನ್ನು CSSನಲ್ಲಿ ಜೋಡಿಸ್ಬೋದು, ಯಾವುದು ಇನ್ಲೈನ್ ಅದೇ ಲೈನಲ್ಲಿ. ಇಲ್ಲ ಇಂಟರ್ನಲ್ ಅಂತ ಅಂದರೆ ಅದರಿಂದ ಹೊರಗಡೆ ಬಂದು ಯಾವ ಪ್ಯಾರಾಗ್ರಾಫನ್ನು ಇಡೀ ಪ್ಯಾರಾಗ್ರಾಫ್ನೇ ನೀನೇನಾದರೂ ಸ್ಟೈಲ್ ಶೀಟಲ್ಲಿ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟಲ್ಲಿ CS ಆಗಿ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ಆ ಸ್ಟೈಲ್ನ ಒಳಗಡೆ ಇಡೀ ಪ್ಯಾರಾಗ್ರಾಫು ಯಾವ ಥರ ಬರಬೇಕು ಅನ್ನೋದನ್ನು ಕೂಡ ನೀನಿಲ್ಲಿ ನೋಡ್ಕೋಬೋದು. ಮತ್ತು ಎಕ್ಸ್ಟರ್ನಲ್ ಅಂತ ಅಂದರೆ ಯಾವುದೋ ಒಂದು ಲಿಂಕಿಂದ ಒಂದು ಸ್ಟೈಲ್ ಶೀಟನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡು ಅದನ್ನು ಫೈಲ್ ನೇಮನ್ನು ಕೊಟ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೈಲ್ ಇರುತ್ತೆ ನಿನ್ನ ಹತ್ರ, ಆ ಸ್ಟೈಲು ಇವಾಗ ಗೊತ್ತಿಲ್ಲ, ಅದು ದೊಡ್ಡದಾಗಿದೆ ಆ ಸ್ಟೈಲು, ಆ ಸ್ಟೈಲ್ನ ಒಂದು ಟೆಂಪ್ಲೇಟನ್ನು ನೀನು ಯಾವುದಾದ್ರೂ ಒಂದು ಫೈಲಲ್ಲಿ ಸೇವ್ ಮಾಡ್ಕೊಂಡಿದ್ರೆ ಅದನ್ನು ಎಕ್ಸ್ಟರ್ನಲ್ ಡಿವೈಸಿಂದ ನೀನು ಇಲ್ಲಿ ಈ ಥರದ ಟ್ಯಾಗನ್ನು ಲಿಂಕ್ REL = ಸ್ಟೈಲ್ ಶೀಟ್ ಅಂತ ಹೇಳಿ ಕೊಟ್ಟು ಯಾವ ಟೈಪಲ್ಲಿ ಟೆಕ್ಸ್ಟ್ ಆರ್ CSS ಅಂತ ಹೇಳಿ ಕೊಟ್ಬಿಟ್ರೆ, ಮತ್ತು HREF ಮೀನ್ಸ್ ಫೈಲ್ ನೇಮನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ HREF ಟ್ಯಾಗನ್ನು ಯೂಸ್ ಮಾಡಿದ್ದೀನಿ. ಸೊ ಆ ಫೈಲ್ ಎಲ್ಲಿದೆ ಅನ್ನೋದನ್ನು ಫೈಲಿಂದ ನಾನು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ಆ ಫೈಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೈಲು ನಿನ್ನ ಒಂದು ಪೇಜಿಗೆ ಆ್ಯಡ್ ಆಗ್ತಾ ಹೋಗುತ್ತೆ.